ಮಿಥುನ ರಾಶಿ ಬಗ್ಗೆ ಬುಧನ ರಾಶಿ ಪವರ್ಫುಲ್ ಅಂತ ರಾಶಿ. ಇದ್ರ ಬಗ್ಗೆ ಸಾಕಷ್ಟು ಹೊಸ ವರ್ಷವನ್ನ ಪ್ರೆಡಿಕ್ಷನ್ ಮಾಡಕ್ ಬಂದಿರೋ ಲೇಡೀಸ್ ಸೂಪರ್ ಸ್ಟಾರ್ ಮೀತಾ ಕ್ರಿಸ್ಟಲ್ ನ್ಯೂಮರಾಲಜಿ. ಅವ್ರ ಫುಲ್ ನೇಮ್ ಅರ್ಥ ಆಗ್ಬೇಕಾರೆ ಮೀತಾ ಕ್ರಿಸ್ಟಲ್ ಆಸ್ಟ್ರೋ ನ್ಯೂಮರಾಲಜಿ. ಮೀತಾ ಮೇಡಮ್ ಅವ್ರು ಏನ್ ಹೇಳ್ತಾರೆ ನೋಡೋಣ 100%. ಅದು ಹೇಳಕ್ಕಿಂತ ಮುಂಚೆ ನಾನು ಒಂದ್ಸರಿ ಹೇಳ್ತೀನಿ ಪಾಪ, ನನ್ನ ಜನ ಕಾಯ್ತಾ ಇರ್ತಾರೆ. ಹಾಗಾಗಿ ಮಿಥುನ ರಾಶಿಗೆ ಗುರು ಗ್ರಹ ರಾಶಿಲಿದ್ದಾನೆ. 6ನೇ ತಿಂಗಳಿಂದ ಗುರು ಕಟಕಕ್ಕೆ ಬರ್ತಾನೆ. ಅದೇ ರೀತಿಯಲ್ಲಿ ರಾಹು ಗ್ರಹನು ಕೂಡ 3ನೇ ಮನೆಯಲ್ಲಿ ಸಿಂಹ ರಾಶಿಲಿದ್ದಾರೆ. 10ನೇ ಮನೆಯಲ್ಲಿ ಶನಿ ಗ್ರಹ ಇದ್ದಾನೆ. ಶನಿ 12ನೇ ಮನೆ ಬರ್ತಿದ್ದಾನೆ. ಎಲ್ಲ ಗ್ರಹನೂ ಕೂಡ ಆ ಒಂದು 6ನೇ ತಿಂಗಳವರೆಗೂ ಕೂಡ ಎಲ್ಲ ವ್ಯಯಸ್ಥಾನ ಮೇಲೆ ಬರ್ತಾ, ಅದು ವೆರಿ ಡೇಂಜರು. ಇದ್ರ ಬಗ್ಗೆ ಯಾವ ಸ್ಟೋನ್ನ ಯೂಸ್ ಮಾಡಬೇಕು, ಯಾವ ಸ್ಟೋನ್ನ ಯೂಸ್ ಮಾಡಬೇಕು, ಯಾವೆಲ್ಲ ಬಣ್ಣನ ಯೂಸ್ ಮಾಡಬೇಕು. ಈ ಗ್ರಹಗಳು 9 ಗ್ರಹಗಳು 12 ರಾಶಿ 21 ನಕ್ಷತ್ರ 31 ಡೇಟು ಮಿಥುನ ಮನದ ಸ್ವತ್ತಾಗಿದ್ದಾವೆ. ಅವ್ರು ಏನ್ ಹೇಳ್ತಾರೆ ನೋಡೋಣ 100%. ಮಿಥುನ ಮೇಡಮ್ ಅವರೇ, ಮಿಥುನ ರಾಶಿ ಬಗ್ಗೆ ಏನೆಲ್ಲ ಹೇಳ್ತೀರಾ? ವೃಷಭ ರಾಶಿ ಹೇಳಿ ಮುಗಿಸಿದ್ರ, ಮಿಥುನ ರಾಶಿ ಬಗ್ಗೆ ಹೇಳಿ ಸ್ಟಾರ್ಟ್ ಮಾಡಿ. ಮಿಥುನ ರಾಶಿ ಅಂದ್ರೆ ರಾಶಿಯಲ್ಲೇ ಗುರು ಇದ್ದಾನೆ. ಇವಾಗ 6ನೇ ತಿಂಗಳ ನಂತರ ಗುರು ಧನಸ್ಥಾನಕ್ಕೆ ಬರ್ತಾನೆ ಮಿಥುನ ರಾಶಿಯವರಿಗೆ. ಹಾಗಾಗಿ ರಾಶಿಯಲ್ಲೇ ಗುರು ಇರೋದ್ರಿಂದ ಈ 6ನೇ ತಿಂಗಳವರೆಗೂ ಸ್ವಲ್ಪ ಹಾಗಾಗೆ ಇರುತ್ತೆ ಮಿಥುನ ರಾಶಿಯವರಿಗೆ. ನಂತರ ಅವ್ರಿಗೆ ಟೈಮು ಚೇಂಜ್ ಆಗುತ್ತೆ. ಮತ್ತೆ ನೋಡಿ, 2ನೇ ಮನೆ ಧನಸ್ಥಾನಕ್ಕೆ ಗುರು ಬರೋದಿರ್ಲಿ, ಶನಿ ಕೂಡ 10ನೇ ಮನೇಲಿ ಇರ್ತಾರೆ. ಶನಿ 10ನೇ ಮನೇಲಿದ್ದು ರಾಹು 9ನೇ ಮನೇಲಿ ಇರ್ತಾರೆ. ಆದ್ರೆ ಮಿಥುನ ರಾಶಿಗೆ ಈ 12ನೇ ತಿಂಗಳಲ್ಲಿ ರಾಹು ಕೇತುಗಳ ಬದಲಾವಣೆ ಕೂಡ ಆಗುತ್ತೆ. ರಾಹು ಕೂಡ 8ನೇ ಮನೆಗೆ ಬರ್ತಾ ಹೋಗ್ತಾರೆ. ರಾಹು 8ನೇ ಮನೆಗೆ ಬಂದಾಗ ಮಿಥುನ ರಾಶಿಯವರಿಗೆ ಎಲ್ಲೋ ಒಂದ್ ಕಡೆ ಅವರ ಒಂದು ತಂದೆ ಸ್ಥಾನ ಏನಿರುತ್ತೆ, ತಂದೆ, ದೊಡ್ಡಪ್ಪ, ಚಿಕ್ಕಪ್ಪ, ಈ ತಂದೆ ಸ್ಥಾನದಲ್ಲಿ ಯಾರ್ಯಾರೆಲ್ಲ ಇರ್ತಾರೆ, ತಂದೆ ಆಗಿರ್ಬೋದು, ಮಾವ ಆಗಿರ್ಬೋದು, ಅಲ್ಲಿ ಎಲ್ಲೋ ಒಂದ್ ಕಡೆ ತುಂಬಾನೇ ಒಂದು ಅವ್ರಿಗೆ ಹೆಲ್ತ್ ಅಪ್ಸೆಟ್ ಆಗೋದಾಗಿರ್ಬೋದು, ಅಥವಾ ಯಾರನ್ನಾದ್ರೂ ಒಬ್ಬರನ್ನ ಅವ್ರ ಮನೇಲಿ ಏಜ್ ಆಗಿರೋರ್ನ ಕಳ್ಕೊಳ್ಳೋದಾಗಿರ್ಬೋದು, ಅಥವಾ ಅವ್ರ ಮನೇಲಿ ಯಾರಾದ್ರೂ ಬೆಡ್ ಅಡಿಕ್ಟ್ ಆಗಿರ್ಬೋದು. ಇದೆಲ್ಲವೂ ಕೂಡ ಆಗ್ತಾ ಹೋಗುತ್ತೆ ಮಿಥುನ ರಾಶಿಯವರಿಗೆ. ಅದೇ ರೀತಿ ಮಿಥುನ ರಾಶಿಯವರು ಸಪ್ತಮದಲ್ಲಿ ನೋಡಿ, ಮಿಥುನ ರಾಶಿಗೆ 7ನೇ ಮನೆಗೆ ಶನಿ ದೃಷ್ಟಿ 10ನೇ ದೃಷ್ಟಿ ಬೀಳೋದ್ರಿಂದ ಮಿಥುನ ರಾಶಿಯವರಿಗೆ ಗಂಡ ಹೆಂಡತಿ ಮಧ್ಯೆ ತುಂಬಾನೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಜಾಸ್ತಿ ಆಗ್ತಾ ಹೋಗುತ್ತೆ. ಇದು ಶನಿಯ 10ನೇ ದೃಷ್ಟಿ ಬೀಳೋದ್ರಿಂದ ಕೆಲಸ, ಅವರು ಮಿಥುನ ರಾಶಿಯವರು ಎಲ್ಲಿ ಕೆಲ್ಸಕ್ಕೆ ಹೋಗ್ತಾರೆ ಅಲ್ಲೂ ಕೂಡ ತುಂಬಾ ಪ್ರಾಬ್ಲಮ್ಗೆ ಒಳಪಡ್ಬೇಕಾಗತ್ತೆ. ಮಿಥುನ ರಾಶಿಯಲ್ಲಿ ಹೆಣ್ಣಾಗಿರ್ಬೋದು, ಗಂಡಾಗಿರ್ಬೋದು, ಅವರ ಒಂದು ವೈಯಕ್ತಿಕ ಪ್ರಾಬ್ಲಮ್ಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಮತ್ತೆ ಎಲ್ಲೋ ಒಂದ್ ಕಡೆ ಸಾಲ ಮಾಡ್ಕೊಳ್ಳುವಂತ ಚಾನ್ಸಸ್ ಹೆಚ್ಚಿರುತ್ತೆ. ಗುರು ಧನಸ್ಥಾನಕ್ಕೆ ಬಂದ್ರು ಕೂಡ ದುಡ್ಡಿನ ಒಂದ್ ಕಡೆ ದುಡ್ಡು ಬರ್ತಾ ಇದ್ರೆ ಇನ್ನೊಂದ್ ಕಡೆ ದುಡ್ಡು ಎಲ್ಲೋ ಒಂದ್ ಕಡೆ ಸಿಕ್ಕಾಕೊಂಡು ಎಲ್ಲೋ ಒಂದ್ ಕಡೆ ದುಡ್ಡು ಕಳ್ಕೊಳ್ಳುವಂತ ಚಾನ್ಸಸ್ ಅತಿ ಹೆಚ್ಚಾಗಿರುತ್ತೆ. ಇದನ್ನ ಸ್ವಲ್ಪ ಕೇರ್ಫುಲ್ ಆಗಿ ನೋಡ್ಕೊಳ್ಬೇಕಾಗುತ್ತೆ ಮಿಥುನ ರಾಶಿಯವರು. ಮತ್ತೆ ಮುಖ್ಯವಾಗಿ ಏನಪ್ಪಾ ಅಂತಂದ್ರೆ ನೋಡಿ, ವ್ಯಯಸ್ಥಾನ ಮಿಥುನ ರಾಶಿಗೆ 12ನೇ ಮನೆ ಅಂತಂದ್ರೆ ವೃಷಭ ರಾಶಿ ಮೇಲೆ ಶನಿಯ ಒಂದು ದೃಷ್ಟಿ ಬೀಳೋದ್ರಿಂದ, ಯಾಕಂದ್ರೆ ಶನಿ ಅವ್ರಿಗೆ 10ನೇ ಮನೆಯಲ್ಲೇ ಇರಬಹುದು, ಆದ್ರೆ ಈ 10ನೇ ಶನಿ ದೃಷ್ಟಿ ಕೂಡ ವೃಷಭ ರಾಶಿ ಮೇಲೆ ಬೀಳುತ್ತೆ. ಮತ್ತೆ ಇವ್ರಿಗೆ ಸಪ್ತಮಕ್ಕೆ ಬೀಳುತ್ತೆ. ಮತ್ತೆ ಈ ಶನಿಯ ಒಂದು 5ನೇ ದೃಷ್ಟಿ 7ನೇ ದೃಷ್ಟಿ ಕೂಡ ಇವ್ರಿಗೆ ಕಟಕ ರಾಶಿ ಕನ್ಯಾ ರಾಶಿ ಮೇಲೆ ಬೀಳೋದ್ರಿಂದ ಇವ್ರಿಗೆ ಅದು ಸುಖ ಸ್ಥಾನ 4ನೇ ಮನೆ ಆಗಿರುತ್ತೆ. ಹಾಗಾಗಿ ಮನೆಯಲ್ಲಿ ನೆಮ್ಮದಿ ಇಲ್ದಿರಂಗಾಗುತ್ತೆ ಮಿಥುನ ರಾಶಿಯವರು. ಯುಗಾದಿ ನಂತರ ಸ್ವಲ್ಪ ದುಡ್ಡು ಕಾಸು ಬಂದ್ರು ಮನೆಯಲ್ಲಿ ನೆಮ್ಮದಿ ಇರಲ್ಲ. ಆ ದುಡ್ಡು ಕಾಸು ಯಾವ ರೀತಿ ಖರ್ಚಾಗುತ್ತೆ ಅನ್ನೋದು ಗೊತ್ತಿಲ್ಲ. ದುಡ್ಡು ಕಾಸನ್ನ ಕಳ್ಕೊಳ್ಳೋದು ಕೂಡ ಚಾನ್ಸಸ್ ಹೆಚ್ಚಾಗಿರುತ್ತೆ. ಮನೆಯಲ್ಲಿ ಗಂಡ ಹೆಂಡತಿ ಮಧ್ಯೆ ಬಹಳಷ್ಟು ಸಮಸ್ಯೆಗಳು ಉಂಟಾಗುತ್ತೆ. ಮತ್ತೆ ನಿಮ್ಮಲ್ಲೂ ಕೂಡ ನೀವು ಯಾರ ಹತ್ರನಾದ್ರೂ ಏನಾದ್ರೂ ಹೇಳಿದ್ರೆ ಅದು ಕೂಡ ಎಲ್ಲೋ ಒಂದ್ ಕಡೆ ಈ 3ನೇವರು 4ನೇವ್ರ ಕಿವಿಗೆ ಬಿದ್ದು ಅದರಿಂದ ವ್ಯಕ್ತಿಗಳನ್ನ ಕಳ್ಕೊಳ್ಳುವಂತ ಚಾನ್ಸಸ್ ಹೆಚ್ಚಾಗಿರುತ್ತೆ. ಅವರು ನಿಮ್ಮ ಸ್ನೇಹಿತರಾಗಿರ್ಬೋದು ಅಥವಾ ನಿಮ್ಗೆ ತುಂಬಾ ಬೇಕಾಗಿರೋರಾಗಿರ್ಬೋದು, ಅವ್ರ ಕಡೆಯಿಂದ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುವಂತ ಚಾನ್ಸಸ್ ಅತಿ ಹೆಚ್ಚಾಗಿರುತ್ತೆ. ಮತ್ತೆ ತಾಯಿಯ ಆರೋಗ್ಯವನ್ನ ಬಹಳಷ್ಟು ಜೋಪಾನವಾಗಿ ನೋಡ್ಕೊಳ್ಬೇಕಾಗುತ್ತೆ. ಅದರಲ್ಲೂ ಮಿಥುನ ರಾಶಿಯವರಿಗೆ ಏನಾದ್ರೂ ಗುರುದಶೆ ನಡೀತಾ ಇದ್ರೆ ಓಕೆ, ಆದ್ರೆ ರಾಹು ದಶೆ, ಕೇತು ದಶೆ ಏನಾದ್ರೂ ನಡೀತಾ ಇದ್ರೆ ತುಂಬಾನೇ ಪ್ರಾಬ್ಲಮ್ ಅಲ್ಲಿ ಸಿಕ್ಕಾಕೊಳ್ತೀರಾ ಮಿಥುನ ರಾಶಿಯವರು. ಅದನ್ನ ಕೂಲಂಕುಷವಾಗಿ ನೋಡ್ಕೊಳ್ಬೇಕಾಗುತ್ತೆ. ಮಿಥುನ ರಾಶಿಯವರು ಅತಿ ಹೆಚ್ಚು ನೋಡಿ, ನೀವು ಮಿಥುನ ರಾಶಿಯವರು ವಿಷ್ಣುವನ್ನ ಅತಿ ಹೆಚ್ಚು ಆರಾಧಿಸ್ಬೇಕಾಗುತ್ತೆ. ಮನೆಯಲ್ಲಿ ನಿಮ್ಮ ಮನೆಯಲ್ಲೇನೆ ನೋಡಿ, ಪ್ರತಿ ಬುಧವಾರ ನೀವು ಬುಧ ಹೋರೆಯಲ್ಲಿ ಮನೆಯಲ್ಲಿ ತುಳಸಿ ತಂದು ನಿಮ್ಮ ಮನೆ ದೇವ್ರಿಗೆ ಹಾಕಿ, ನಿಮ್ಮ ಬಾಗ್ಲಿಗೆ ತುಳಸಿಯನ್ನ ಹಾಕಿ ಪೂಜೆ ಮಾಡಿದ್ರೆ ತುಂಬಾ ಒಳ್ಳೇದಾಗುತ್ತೆ. ತುಳಸಿ ಆಗಿರ್ಬೋದು, ಬಿಲ್ಪತ್ರ ಆಗಿರ್ಬೋದು, ಗರಿಕೆ ಆಗಿರ್ಬೋದು, ಇದನ್ನ ಸದಾ ನಿಮ್ಮ ಮನೇಲಿ ಇಟ್ಟರೆ ತುಂಬಾ ಪಾಸಿಟಿವ್ ನ ನೋಡ್ತಾ ಹೋಗ್ತೀರಾ. ಹಾಗೆ ಮಿಥುನ ರಾಶಿಯವರು ಬುಧನಿಗೆ ಸಂಬಂಧಪಟ್ಟಂತಹ ಕೆಲವೊಂದು ಸ್ಟೋನು ಮತ್ತೆ ಬುಧನಿಗೆ ಸಂಬಂಧಪಟ್ಟಂತಹ ಬ್ರೇಸ್ಲೆಟ್, ಮುಖ್ಯವಾಗಿ ಮಿಥುನ ರಾಶಿಯವರು ಆರೋಗ್ಯವನ್ನ ಹಾಳು ಮಾಡ್ಕೊಳ್ತೀರಾ. ಆರೋಗ್ಯ ಸಮಸ್ಯೆ ಅತಿ ಹೆಚ್ಚಾಗುತ್ತೆ ಈ ವರ್ಷ. ಮಿಥುನ ರಾಶಿಯವರಿಗೆ ಎಲ್ಲೋ ಒಂದ್ ಕಡೆ ಆರೋಗ್ಯದ ಸಮಸ್ಯೆ ಹೆಚ್ಚು ಪ್ರಭಾವ ಬೀರುತ್ತೆ. ಅದಕ್ಕೆ ಸಂಬಂಧಪಟ್ಟಂತ ಕ್ರಿಸ್ಟಲ್ ಸ್ಟೋನ್ ಯೂಸ್ ಮಾಡಿದ್ರೆ ತುಂಬಾ ಒಳ್ಳೇದಾಗುತ್ತೆ. ಮತ್ತೆ ಮಿಥುನ ರಾಶಿಯವರು
ಈ ಹಸುವಿನ ಒಂದು ಸಗಣಿ ಏನಿರುತ್ತೆ, ಹಸುವಿನ ಸಗಣಿ ಆಗಿರ್ಬೋದು, ಗೋಮೂತ್ರ ಆಗಿರ್ಬೋದು, ಇದನ್ನ ತಂದು ನಿಮ್ಮ ಮನೆಯ ಒಂದು ಶುಚಿಗೆ, ಯಾಕಂದ್ರೆ ಗೋಮೂತ್ರವನ್ನ ಬಳಸಿ ನಿಮ್ಮ ಮನೆಯನ್ನ ಶುಚಿ ಮಾಡಿದ್ರೆ, ನಿಮ್ಮ ಮನೆ ಹೊರಿಸಿದ್ರೆ, ಅಥವಾ ನಿಮ್ಮ ಮನೇಲಿ ಎಲ್ಲೋ ಒಂದ್ ಕಡೆ ಸ್ಟಾಕ್ ಮಾಡಿದ್ರೆ ಖಂಡಿತ ಮಿಥುನ ರಾಶಿಯವರಿಗೆ ಒಳ್ಳೇದಾಗತ್ತೆ. ಮಿಥುನ ರಾಶಿ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನೀಡಿದ್ದಾರೆ. ಮಿಥುನ ರಾಶಿಯವರು ಈ ಹೊಸ ವರ್ಷ ಯುಗಾದಿ ವರ್ಷದಲ್ಲಿ ಏನೆಲ್ಲ ಪರಿಹಾರವನ್ನು ಹೇಳ್ತಾ ಹೋದ್ರಿ, ಎಷ್ಟು ಲಕ್ಕಿ, ಯಾವ ಲಕ್ಕಿ ನಂಬರ್ನ ಫಾಲೋ ಮಾಡೋ ಎನರ್ಜಿ ಬರುತ್ತೆ ಇವರ ಮೊಬೈಲ್ ನಂಬರ್ ಯಾವ ನಂಬರ್ ಇರಬೇಕು, ವೆಹಿಕಲ್ ನಂಬರ್ ಯಾವ್ದು, ಇದ್ರ ಲಕ್ ಬರುತ್ತೆ ಮಿಥುನ ರಾಶಿಯವರಿಗೆ? ಮಿಥುನ ರಾಶಿಯವರಿಗೆ ನೋಡಿ 5 ಅನ್ನೋ ನಂಬರ್ ತುಂಬಾ ಹೆಚ್ಚು ಲೆಕ್ಕ ತಂದ್ಕೊಡುತ್ತೆ. 5 6 ಎಲ್ಲ ಲೆಕ್ಕನ ತಂದ್ಕೊಡುತ್ತೆ. ಹಾಗಾಗಿ ಮಿಥುನ ರಾಶಿಗೆ ಸಂಬಂಧಪಟ್ಟಂತ ಧನಸ್ಥಾನಾಧಿಪತಿ 2 ಮತ್ತೆ 5, 6 ಈ ನಂಬರ್ ಅತಿ ಹೆಚ್ಚು ಫಾಲೋ ಮಾಡಿ ತುಂಬಾ ಒಳ್ಳೆಯರುತ್ತೆ. ಮಿಥುನ ರಾಶಿಯವರಿಗೆ ಖಂಡಿತ ಕೂಡ ತುಂಬಾ ಪಾಸಿಟಿವ್. ಮಿಥುನ ರಾಶಿಗೆ ಯಾವೆಲ್ಲ ಕ್ರಿಸ್ಟಲ್ ಸ್ಟೋನ್ ಅನ್ನ ಕೊಡ್ತೀರಾ ಪರಿಹಾರಕ್ಕಾಗಿ? ಮಿಥುನ ರಾಶಿಯವರಿಗೆ ಕ್ರಿಸ್ಟಲ್ ಸ್ಟೋನ್ ಅಂತ ಬಂದಾಗ ಮಿಥುನ ನಿಮ್ಮಲ್ಲಿ ದೃಷ್ಟಿ ಹೋಗಕ್ಕೆ, ಮಾಟ ಮತ್ತು ದೃಷ್ಟಿ ಹೋಗಕ್ಕೆ, ಕಾಯಿಲೆ ಬಿಡಕ್ಕೆ, ಮತ್ತೆ ತುಂಬಾ ಕೈ ನೋವು ಇದ್ರೆ, ಮನೇಲಿ ಕೆಲಸ ಆಗದಿರೋದಕ್ಕೆಲ್ಲ ಸ್ಟೋನ್ ನ ಕೊಡ್ತೀರಾ. ಯಾವ ಸ್ಟೋನ್ ರಾಮ ಬಾಣನಾಗಿ ವಾಸ ಮಾಡುತ್ತೆ, ಅವ್ರನ್ನ ರಾಮ ಬಾಣವಾಗಿ ಅವ್ರ ಕಷ್ಟವನ್ನ ಪರಿಹಾರ ಮಾಡುತ್ತೆ. ಮಿಥುನ ರಾಶಿಯವರಿಗೆ ಮುಖ್ಯವಾಗಿ ಏನಪ್ಪ ತೊಂದ್ರೆ ಅಂತ ಅಂದ್ರೆ ಈ ಫ್ರೆಂಡ್ಸ್, ಅತಿ ಹೆಚ್ಚು ಫ್ರೆಂಡ್ಸ್ ಆಗಿರ್ಬೋದು, ಮತ್ತೆ ವೈಯಕ್ತಿಕ ವಿಚಾರ ಅಂತ ಹೇಳಿದೆ, ಒಬ್ರಿಂದ ಒಬ್ಬರಿಗೆ ಲೀಕ್ ಔಟ್ ಆಗೋದು ಜಾಸ್ತಿ ಆಗುತ್ತೆ. ಅದಕ್ಕೆ ಸಂಬಂಧಪಟ್ಟಂಗೆ ಒಂದು ಸ್ಟೋನ್ ಕೊಡ್ತೀನಿ. ಆ ಒಂದು ಸ್ಟೋನ್ ಅನ್ನ ಅವರ ಬೆಡ್ರೂಮ್ ಅಲ್ಲಾದ್ರೂ ಇಟ್ಕೊಳ್ಬಹುದು, ಅಥವಾ ಅವ್ರ ಮನೆ ಬಾಕ್ಲಲ್ಲಾದ್ರೂ ಇಡ್ಬೋದು. ಅದನ್ನ ಇಟ್ಟಾಗ ಎಲ್ಲ ಒಂದ್ ಕಡೆ ಈ ಪಾಸಿಂಗ್ ವಿಷಯಗಳೇನಿರುತ್ತೆ ಅದು ಕಮ್ಮಿ ಆಗ್ತಾ ಹೋಗುತ್ತೆ. ಅದ್ರಿಂದಾನೇ ಅರ್ಧ ತಲೆನೋವು ಮಿಥುನ ರಾಶಿಯವರಿಗೆ. ಅವ್ರು ಸೈಲೆಂಟ್ ಆಗಿದ್ರು, ಕೆಲವೊಂದು ಕಾರಣಗಳು ಅವ್ರನ್ನ ಹುಡ್ಕೊಂಡ್ ಬರ್ತವೆ, ಅದರಿಂದ ಮನೆಯನ್ನು ಕೂಡ ಅವರು ಹಾಳು ಮಾಡ್ಕೊಳ್ಬೇಕಾಗತ್ತೆ. ಹಾಗಾಗಿ ಮುಖ್ಯವಾಗಿ ಅದು ಮನೆ ಒಳಗಡೆ ಬರ್ದಿರ ಇರ್ಲಿ ಅಂತ ಮನೆಯ ಬಾಗ್ಲಿಗೆ ಒಂದು ಸ್ಟೋನ್ ಅನ್ನ ಕೊಡ್ತೀವಿ. ಅದನ್ನ ಅವ್ರ ಮನೆ ಬಾಗ್ಲಲ್ಲಿ ಇಟ್ಟಾಗ ಈ ವಿಚಾರಗಳೆಲ್ಲ ಸ್ವಲ್ಪ ಕಮ್ಮಿ ಆಗ್ತಾ ಹೋಗುತ್ತೆ. ಮತ್ತೆ ಮುಖ್ಯವಾಗಿ ಮಿಥುನ ರಾಶಿಯವರಿಗೆ ಸ್ವಲ್ಪ ಅವರ ಫ್ರೆಂಡ್ಸು, ಅವ್ರ ಅಕ್ಕಪಕ್ಕದವರು, ಅವರ ಕುಟುಂಬದವರು, ಅಥವಾ ಗಂಡ ಆಗಿರ್ಬೋದು, ಮಕ್ಕಳಾಗಿರ್ಬೋದು, ಯಾರೇ ಹೆಂಡತಿ ಆಗಿರ್ಬೋದು, ಮಕ್ಕಳಾಗಿರ್ಬೋದು, ಇವರಿಂದ ಸ್ವಲ್ಪ ಟಾರ್ಚರ್ ಜಾಸ್ತಿ ಇರುತ್ತೆ. ಟಾರ್ಚರ್ ಅಂತಂದ್ರೆ ಇವ್ರು ಯಾವ್ದಾದ್ರು ಒಂದು ಕೆಲ್ಸಕ್ಕೆ ಪ್ರತಿ ವರ್ಷ ಕೂಡ ಅದನ್ನ ಚುಚ್ಚಿ ಮಾತಾಡುವಂತಹ ವಿಷಯ ಇದು ಜಾಸ್ತಿ ಆಗಿರುತ್ತೆ. ಅದರಿಂದ ಕೂಡ ಅವ್ರು ಹೊರಗಡೆ ಬರಬೇಕು ಅಂತಂದ್ರೆ ನಮ್ಮಲ್ಲಿ 2 ಬ್ರೇಸ್ಲೆಟ್ ಅನ್ನ ಕೊಡ್ತೀವಿ. ಅದನ್ನ ಅವ್ರ ಕೈಗೆ ಹಾಕೊಂಡ್ರೆ ಸದಾ ಎಲ್ಲ ಒಂದ್ ಕಡೆ ಅವ್ರಿಗೆ ನೆಮ್ಮದಿ, ಶಾಂತಿ ಬೇಕು. ಅದರಿಂದ ಮತ್ತೆ ಆರೋಗ್ಯ, ಮುಖ್ಯವಾಗಿ ಮಿಥುನ ರಾಶಿಯವರಿಗೆ ಆರೋಗ್ಯ ಕೆಡುತ್ತೆ. ಈ ಆರೋಗ್ಯದ ಸಮಸ್ಯೆಗೂ ನಮ್ಮಲ್ಲಿ ಕೊಡುವಂತ ಒಂದು ಬ್ರೇಸ್ಲೆಟ್ ನ ಕೈಗೆ ಹಾಕೊಂಡ್ರೆ ಖಂಡಿತ ಅವ್ರ ಆರೋಗ್ಯ ಕೂಡ ಸುಧಾರಿಸ್ತಾ ಬರುತ್ತೆ. ಮಿಥುನ ರಾಶಿ ಎಷ್ಟು ಪರ್ಸೆಂಟ್ 2020 ಲವ್ ಮಾಡ್ತಾರೆ? ಅರೇಂಜ್ ಮ್ಯಾರೇಜ್ ಎಷ್ಟಾಗುತ್ತೆ, ಲವ್ ಮ್ಯಾರೇಜ್ ಎಷ್ಟಾಗುತ್ತೆ? ಮಿಥುನ ರಾಶಿಯವರು ಲವ್ ಮ್ಯಾರೇಜ್ ಅಂತ ಬಂದಾಗ ಕೇಳ್ದಿರ ಮದುವೆ ಮಾಡ್ಕೊಳ್ಳುವಂತ ಚಾನ್ಸಸ್ ಅತಿ ಹೆಚ್ಚಿರುತ್ತೆ. ಹೌದಾ? ಈ ವರ್ಷ ಡೈವರ್ಸ್ ಜಾಸ್ತಿ ಇಲ್ಲ, ಫಸ್ಟ್ ಆಗೋರ್ಗಾಗುತ್ತಾ ಮದುವೆ? ಡೈವರ್ಸ್ ಆಗಿರೋರು ಮತ್ತೆ ಹೇಳ್ದಿರ ಮದುವೆ ಮಾಡ್ಕೊಂಡು ಮತ್ತೆ ಬಿಡುವಂತ ಚಾನ್ಸಸ್ ಅತಿ ಹೆಚ್ಚಿರುತ್ತೆ. ಮ್ಯಾರೇಜ್ ಅಲ್ಲಿ ಸಕ್ಸಸ್ ರೇಟ್ ಕಮ್ಮಿ ಇರುತ್ತೆ ಮಿಥುನ ರಾಶಿಯವರಿಗೆ. ಮ್ಯಾರೇಜ್ ಅಲ್ಲಿ ಸಕ್ಸಸ್ ರೇಟ್ ಅಂದ್ರೆ ಒಂದು 40% ಸಕ್ಸಸ್ ಆಗ್ಬೋದು, ಇನ್ನು 60% ಫೇಲ್ಯೂರ್ ಮಿಥುನ ರಾಶಿಯವರಿಗೆ. ಮಿಥುನ ರಾಶಿ ಮದುವೆ ಆದ್ಮೇಲೆ ಲೈಫ್ 40% ಇರುತ್ತೆ, ಲವ್ ಮ್ಯಾರೇಜ್ 100% ಇರುತ್ತೆ ಅಂತ ಹೇಳ್ತಿದ್ದೀರಾ? ಇಲ್ಲ, ಮತ್ತೆ ಯಾವ ಟೋಟಲ್ ಮ್ಯಾರೇಜ್ ಲೈಫ್, ಅದು ಲವ್ ಮ್ಯಾರೇಜ್ ಆಗಿರ್ಬೋದು, ಅರೇಂಜ್ ಮ್ಯಾರೇಜ್ ಆಗಿರ್ಬೋದು, 40% ಅಷ್ಟೇನೆ ಅವ್ರಿಗೆ ಪಾಸಿಟಿವ್ ಆಗುತ್ತೆ, ನೆಮ್ಮದಿ ಇರುತ್ತೆ. ಇನ್ನು 40% ನೆಮ್ಮದಿ ಇರಲ್ಲ. ಇಲ್ಲ. ಹೌದಾ? ಮಿಥುನ ರಾಶಿ ಜಾಸ್ತಿ ಲವ್ ಮಾಡ್ತಾರ? ಬುದ್ಧನ್ ಅತಿ ಹೆಚ್ಚು ಬುದ್ಧಿ ಉಪಯೋಗ ಮದುವೆ ಲವ್ಗೆ ಜಾಸ್ತಿ ಇರುತ್ತಾ? ಮಿಥುನ ರಾಶಿಯವರು ಲವ್ ಮ್ಯಾರೇಜ್ ಮಾಡ್ಕೊಳ್ಳೋದಕ್ಕಿಂತ ಅವ್ರಿಗೆ ಅರೇಂಜ್ ಮ್ಯಾರೇಜ್ ಸೂಕ್ತ ಅಂತ ಹೇಳ್ತೀನಿ ನನ್ನ ಪ್ರಕಾರ. ಯಾಕಂದ್ರೆ ಏನ್ ನಾನು 40% ಹೇಳಿದೀನಿ ಅದು ಅರೇಂಜ್ ಮ್ಯಾರೇಜ್ಗೆ ತುಂಬಾ ಸೂಕ್ತ. ಆದ್ರೆ ಅವ್ರ ಲವ್ ಮ್ಯಾರೇಜ್ ಆಗಿರ್ಬೋದು, ಸೆಕೆಂಡ್ ಮ್ಯಾರೇಜ್ ಆಗಿರ್ಬೋದು, ಅಥವಾ ಯಾರನ್ನಾದ್ರೂ ಇಷ್ಟಪಡೋದಾಗಿರ್ಬೋದು, ಅಥವಾ ಯಾರ ಜೊತೆ ಆದ್ರೂ ಅವ್ರ ಅಫೇರ್ ಆಗಿರೋದು ಇರ್ಬೋದು, ಇದೆಲ್ಲವೂ ಕೂಡ ಅವ್ರಿಗೆ ತುಂಬಾನೇ 70% ಅವ್ರಿಗೆ ಡಿಸ್ಕನೆಕ್ಟ್ ಆಗತ್ತೆ. ಈ ಸರಿಯಾ? ಮಿಥುನ ರಾಶಿ ಮನೆ ಕಟ್ತಾರ, ಸಾಲ ತೀರಿಸ್ತಾರ, ಜಾಬ್ ಸಿಗುತ್ತಾ? ಮಿಥುನ ರಾಶಿಯವರಿಗೆ ಫಾರಿನ್ ಅಲ್ಲಿ ಜಾಬ್ ಸಿಕ್ಕತ್ತೆ, ಆದ್ರೆ ಮನೆ ಕಟ್ಟೋ ವಿಷಯ ಅಂತ ಬಂದಾಗ ಅದು ಅರ್ಧಂಬರ್ಧ ಲೇಟ್ ಆಗತ್ತೆ. ಯಾಕಂದ್ರೆ ಶನಿಯ ಒಂದು ದೃಷ್ಟಿ ವ್ಯವಸ್ಥಾನಕ್ಕೆ ಬೀಳುತ್ತೆ. ಮತ್ತೆ ಮುಖ್ಯವಾಗಿ ಏನಪ್ಪಾ ಅಂತಂದ್ರೆ ರಾಹು ಚೇಂಜ್ ಆಗ್ತಾರೆ, ರಾಹು 8ನೇ ಮನೆಗೆ ಬರ್ತಾರೆ, ಕೇತು ಕೂಡ 2ನೇ ಮನೆಗೆ ಹೋಗ್ತಾರೆ. ಕುಟುಂಬದ ಒಂದು ತೊಂದರೆ ಆಗಿರ್ಬೋದು, ದುಡ್ಡು ಕಾಸು, ಲೋನು ಮಾಡ್ಕೊಳ್ಳುವಂತ ಚಾನ್ಸಸ್ ಇರುತ್ತೆ. ಇದರಿಂದ ಎಲ್ಲ ಸ್ವಲ್ಪ ಲೇಟ್ ಸಕ್ಸಸ್, ಅಂದ್ರೆ ಈ ವರ್ಷಕ್ಕಿಂತ ಮುಂದಿನ ವರ್ಷ ಆಗುತ್ತೆ. ಈ ವರ್ಷ ಸ್ಟಾರ್ಟ್ ಮಾಡಿದ್ರೆ ಮುಂದಿನ ವರ್ಷಕ್ಕೆ ಆಗುವಂತ ಚಾನ್ಸಸ್ ಅತಿ ಹೆಚ್ಚಿರುತ್ತೆ. ಜನ್ಮದಲ್ಲಿ ಗುರು ಇದ್ದಾರೆ ಮಿಥುನ ರಾಶಿಗೆ, ಜನ್ಮ ಗುರು 6ನೇ ತಿಂಗಳು ಬಿಟ್ಟು 6ನೇ ತಿಂಗಳಿಂದ ಬೆಟರ್ ಆಗುತ್ತಾ? 6ನೇ ತಿಂಗಳ ನಂತರ ಬೆಟರ್ ಆಗುತ್ತೆ, ಮತ್ತೆ 11ನೇ ತಿಂಗಳ ನಂತರ ಸ್ವಲ್ಪ ಮತ್ತೆ ಸ್ಟಕ್ ಆಗುತ್ತೆ. ಸೂಪರ್. ಮಿಥುನ ರಾಶಿ ಬಗ್ಗೆ ಸಾಕಷ್ಟು ಮಾಹಿತಿನ ಲೇಡಿ ಸೂಪರ್ ಸ್ಟಾರ್ ಮೀತಾ ಕ್ರಿಸ್ಟಲ್ ಆಸ್ಟ್ರೋ ನ್ಯೂಮರಾಲಜಿ
ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನೀಡ್ತಾ ಇದ್ದಾರೆ. ಇನ್ನು ಹೆಚ್ಚಿನ ಮಾಹಿತಿಗೆ ನಿಮ್ಮ ಮಕ್ಕಳು ಜಾತಕ ಹೇಗಿದೆ, ವಿದ್ಯಾಭ್ಯಾಸ ಹೇಗಿರುತ್ತೆ, ಗಂಡನ ಲೈಫ್ ಹೇಗಿರುತ್ತೆ, ಮತ್ತು ಮ್ಯಾರೇಜ್ ಲೈಫ್ ಹೇಗಿರುತ್ತೆ, ನಿಮ್ಗೆ ಏನೆಲ್ಲ ಕಷ್ಟ ಬರುತ್ತೆ, ಕಷ್ಟ ಯಾವಾಗ ಬರುತ್ತೆ, ಕಷ್ಟ ಯಾವಾಗ ಬರಲ್ಲ, ಸುಖ ಇದ್ದಾಗ ನಿಮಗೆ ಕಷ್ಟ ಗೊತ್ತಾಗಲ್ಲ, ಕಷ್ಟ ಬಂದಾಗ ಸುಖ ಗೊತ್ತಾಗಲ್ಲ, ಇದಕ್ಕೆಲ್ಲವೂ ಕೂಡ ಸುಲಭ ರೀತಿಯಲ್ಲಿ ಜಾತಕವನ್ನು ಹೇಳಿ ಖಂಡಿತ ಕೂಡ ನಿಮಗೆ ಕ್ರಿಸ್ಟಲ್ ಬ್ಯಾಸ್ಲೆಟ್ ಆಗಿರ್ಬೋದು, ಕ್ರಿಸ್ಟಲ್ ಸ್ಟೋನ್ ಆಗಿರ್ಬೋದು, ವಾಸ್ತು ಕಿಟ್ ಆಗಿರ್ಬೋದು, ಮತ್ತು ನಿಮಗೆ ಸಂಬಂಧಪಟ್ಟಂತೆ ಯಾವ ದೋಷಕ್ಕೆ ಯಾವ ದೇವಸ್ಥಾನವನ್ನು, ಯಾವ ನವಗ್ರಹ ಟೆಂಪಲ್ಗೆ ಹೋದರೆ ಖಂಡಿತ ಕೂಡ ನಿಮಗೆ ಆ ನವಗ್ರಹ ಟೆಂಪಲ್ನು ಕೂಡ ಬರ್ಕೊಡ್ತಾರೆ. ದಯವಿಟ್ಟು 12 ರಾಶಿಯಲ್ಲೂ ಕೂಡ ಯಾರೆಲ್ಲ ಹುಟ್ಟಿದ್ರೆ, ಏನು ಮಿಥುನ ರಾಶಿ ನೋಡೋರಿಗೆ ಮಾತ್ರವಲ್ಲ ಬೇರೆ ರಾಶಿಗಳು ಹೇಳಿದ್ದಾರೆ. ಹಾಗೆ ಈ ಪರಿಹಾರವನ್ನು ಮೀತಾ ಮೇಡಮ್ ಹೇಳಿದ್ರೆ ನಾನು ಮಿಸ್ ಮಾಡ್ದಲೇ ಅವ್ರ ಆಫೀಸನ್ನ ಅಟೆಂಡ್ ಮಾಡಿ ಅವ್ರ ಹತ್ರ ಜ್ಯೋತಿಷ ಕೇಳಿ ಅವ್ರು ಯಾವೆಲ್ಲ ಸ್ಟೋನನ್ನು ಹೇಳ್ತಾರೆ, ಯಾವ ಟೆಂಪಲ್ ಹೇಳ್ತಾರೆ, ನಿಮ್ಮ ಮನೆ ಬಣ್ಣ ಹೇಗಿರಬೇಕು, ನಿಮ್ಮ ಕಲರ್ ಹೇಗಿರಬೇಕು, ಯಾವ್ಯಾವ ಮೊಬೈಲ್ ನಂಬರ್ ಪಕ್ಕ ಲಕ್ ಬಂದರೆ ಲಕ್ ಬರುತ್ತೆ, ಇದನ್ನೆಲ್ಲವೂ ಕೂಡ ನೀಟಾಗಿ ತಿಳಿಸ್ಕೊಡ್ತೀರ. ಆಮೇಲೆ ತುಂಬ ಸಮಾಧಾನವಾಗಿ ಅವ್ರನ್ನ ಹೇಳೋದು ನಾನು ನೋಡಿದ್ದು, ನಾನು ತುಂಬ ಫಾಸ್ಟಾಗಿ ಜ್ಯೋತಿಷ ಹೇಳ್ತೀನಿ. ಅವ್ರು ಒಂದೊಂದು ಜಾತಕನ ಒಂದು ಅರ್ಧ ಗಂಟೆ, 3/4 ಗಂಟೆ, 1 ಗಂಟೆ ಹೇಳ್ತಾ ಇರ್ತಾರೆ. ಏನು ಮೇಡಮ್ ಅಷ್ಟೊಂದು ತನಕ ಹೇಳ್ತಾ ಇರ್ತಾರೆ, ನಿಮ್ಗೆ ಅದೇನು ಎನರ್ಜಿ ಅದು ಒಂದು ಜಾತಕನ? ಅಂದ್ರೆ ಕಷ್ಟ ಪಾಪ feeling ನಮ್ಮ ಕ್ಲೈಂಟ್ಗಳು ಏನ್ ಮಾಡ್ತಾರೆ ಅಂತಂದ್ರೆ ಎಲ್ರು ಅವರ ಒಂದು ಕಷ್ಟ ಕೇಳಕ್ಕೋಸ್ಕರನೇ ನಮ್ಮನ್ನ ಹುಡ್ಕೊಂಡ್ ಬರ್ತಾರೆ. ಅವರೊಂದು ಫೋನಲ್ಲಿ ಆಗಿರ್ಬೋದು ಅಥವಾ ನಮ್ಮ ಎದುರುಗಡೆ ಬಂದು ಕುತ್ಕೊಂಡಾಗಿರ್ಬೋದು. ಇವಾಗ ಹೇಳ್ಕೊಳಕ್ಕೆ ಕಷ್ಟ 100 ಇರುತ್ತೆ, ಪರಿಹಾರ ಒಂದೇ ಇರುತ್ತೆ. ಆ 100 ಕಷ್ಟಕ್ಕೆ ನಾವು 100 ರೀತಿ ಅವ್ರಿಗೆ ಪರಿಹಾರ ಇಲ್ಲದಾಗ ಅವ್ರಿಗೆ ಸಮಾಧಾನ ಆಗುತ್ತೆ. ಅದೆಲ್ಲ ಒಂದೇ ಪರಿಹಾರದಲ್ಲಿ ಮುಗಿಸ್ಕೊಡ್ಬೋದು. ಸರಿ, ಕೊನೆಯದಾಗಿ ಮಿಥುನ ರಾಶಿಯವ್ರಿಗೆ ಏನ್ ಹೇಳ್ತಾರೆ ಹೇಳಿ, ಎಷ್ಟು % ಕೊಡ್ತೀರಾ ಈ ಹೊಸ ವರ್ಷ? ಈ ಹೊಸ ವರ್ಷ ಮಿಥುನ ರಾಶಿಯವರಿಗೆ ಒಂದು 60% ಕೊಡ್ತೀನಿ. 60%? ಹೌದು, ಖಂಡಿತ ಕೂಡ 60% ಕೊಟ್ಟಿದ್ದಾರೆ. 100% ತುಂಬಾ ಒಳ್ಳೇದಾಗಲಿ. ಖಂಡಿತ ಕೂಡ ದೇವರು ನಿಮ್ಮನ್ನ ಚೆನ್ನಾಗಿಟ್ಟಿರಲಿ. ಮಿಥುನ ರಾಶಿ ಬಗ್ಗೆ ಸಾಕಷ್ಟು ವಿಡಿಯೋನ ಕೊಟ್ಟಿದ್ದಾರೆ. ನೆಕ್ಸ್ಟ್ ಮುಂದಿನ ರಾಶಿ ಕಟಕ ರಾಶಿ ಬಗ್ಗೆ ಮಾತಾಡೋಣ. ಅದಕ್ಕಿಂತ ಮುಂಚೆ ನೆಕ್ಸ್ಟ್ ಕಟಕ ರಾಶಿನ ಮಿಸ್ ಮಾಡ್ದಲ್ಲ ನೋಡಿ, ಒಳ್ಳೆದಾಗ್ಲಿ.